ಹಲೋ, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಹೊಸ ಜಾಗಕ್ಕೆ ಆದರದ ಸುಸ್ವಾಗತ. ಹೊಸ ಜಾಗ ಅಂತ ಹೇಳಬೇಕು ಅಂದರೆ ಇದು ಹೊಸದಾಗಿ ಕಂಡಿರೋಂಥ ಜಾಗ ಅಂತಲ್ಲ, ಹಲವಾರು ಇತಿಹಾಸಗಳನ್ನು ಹೊಂದಿರುವಂಥ ಜಾಗ. ಅದೇ ಈ ನಮ್ಮ ದೇವರಾಯನ ದುರ್ಗದ ಬೆಟ್ಟ ಮತ್ತು ಕೋಟೆ ಮತ್ತು ಬೆಟ್ಟ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದು 1858ನೇ ಇಸ್ವಿಯ ಮುಂಚೆ ಇದು ದೇವರ ಕೋಟೆ ಅಂತ ಆಗಿರುತ್ತದೆ. 1858ರ ಇಸ್ವಿಯ ನಂತರ ದೇವರಾಯನ ದುರ್ಗ ಎಂದು ಪರಿವರ್ತನೆ ಆಗ್ತದೆ. ಯಾಕೆ ಪರಿವರ್ತನೆ ಆಗ್ತದೆ ಅಂದರೆ, 1858ನೇ ಇಸ್ವಿಯಲ್ಲಿ ನಮ್ಮ ಮೈಸೂರು ರಾಜರ ಆಳ್ವಿಕೆಯಲ್ಲಿ ಈ ಕೋಟೆ ಇರುತ್ತದೆ. ಆದ್ದರಿಂದ ಅವರ ಆಳ್ವಿಕೆಯಲ್ಲಿ ಇದಕ್ಕೆ ದೇವರಾಯನ ದುರ್ಗ ಎಂಬ ಬಿರುದು ಮತ್ತು ಹೆಸರು ಬರುತ್ತದೆ. ಹಾಗೆಯೇ ಇಲ್ಲಿನ ವಾಸ್ತುಶಿಲ್ಪಗಳನ್ನ ನೋಡಬೇಕು ಅಂತ ಹೇಳಿದ್ರೆ, ಇದು ದ್ರಾವಿಡ ಶೈಲಿಯ ವಾಸ್ತುಶಿಲ್ಪ ಆಗಿರುತ್ತದೆ. ಇದು ಸುತ್ತಮುತ್ತಲು ಗುಡ್ಡಗಳನ್ನು ತುಂಬಿಕೊಂಡು ಸುಂದರವಾಗಿ ಕಾಣಿಸ್ತೈತೆ ಅಂತ ಹೇಳಿದ್ರೆ, ಇದು ನಮ್ಮ ತುಮಕೂರಿಗೆ ಒಂಥರ ಕಾಶ್ಮೀರ ಅಂತ ಹೇಳಿದ್ರು ತಪ್ಪಾಗಲ್ಲ. ಕಾಶ್ಮೀರ ಅಂತ ಹೇಳಿದ್ರು ತಪ್ಪಾಗಲ್ಲ ಅಂತ ಯಾಕೆ ಅಂತ ಹೇಳಿದ್ರೆ, ನೀವು ಕಂಡ ಹಿಂಗೆ ಅಲ್ಲಿ ಕಾಣ್ತಾ ಇರೋ ಬೆಟ್ಟಗಳನ್ನ ನೋಡ್ತಿದ್ರೆ ಮಂಚು ತುಂಬಿಕೊಂಡು, ಹಾಗೇನೆ ಈ ಸೈಡ್ ನೋಡಿದಾಗ ಅಲ್ಲಿ ಮೋಡಗಳನ್ನ ನೋಡಿದಾಗ ಯಾವುದೇ ರೀತಿಯ ಭೇದವಿಲ್ಲದೆ ಇದು ನಮ್ಮ ತುಮಕೂರಿನ ಕಾಶ್ಮೀರ ಅಂತ ಹೇಳಕ್ಕೂ ತಪ್ಪಾಗಲ್ಲ. ಹಾಗೇನೆ ಇಲ್ಲಿನ ಯೋಗ ನರಸಿಂಹ ಅಥವಾ ಭೋಗ ನರಸಿಂಹ ಅಂತ ದೇವಸ್ಥಾನ ಏನಿದೆಯೋ, ಇಲ್ಲಿನ ಸರಿಸುಮಾರು 24 ಕಿಲೋಮೀಟರ್ನಲ್ಲಿ ಕೊರವನಹಳ್ಳಿ ಲಕ್ಷ್ಮೀ ದೇವರ ದೇವಸ್ಥಾನವೂ ಇದೆ. ಹಾಗಾಗಿ ಇದು ಒಂದು ಪ್ರಸಿದ್ಧ ಪ್ರವಾಸಿಗರ ತಾಣ ಅಂತಲೂ ಹೇಳ್ಬೋದು. ಹಾಗಾಗಿ ಈ ಸೈಡ್ ಬಂದಾಗ ದಯವಿಟ್ಟು ಯಾರು ಪ್ಲಾಸ್ಟಿಕ್ಗಳನ್ನ ಮತ್ತು ಗ್ಲಾಸ್ ಚೂರುಗಳನ್ನ ಬಿಸಾಡಬೇಡಿ. ಏಕೆಂದರೆ ಈ ಥರ ಸುಂದರವಾದ ಪ್ರಕೃತಿ ಸಿಗದೆ ನಮಗೆ ಹೆಚ್ಚು. ಆ ಪ್ರಕೃತಿ ಸಿಗ್ತೈತೆ ಅಂತ ಹೇಳಿದಾಗ ಆ ಪ್ರಕೃತಿನ ಆದಷ್ಟು ನಾವು ಉಳಿಸ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು. ಹಾಗೆಯೇ ಹೇಳಬೇಕು ಅಂತ ಹೇಳಿದ್ರೆ, ಈ ಪ್ರಕೃತಿಯ ತಪ್ಪಲಿನಲ್ಲಿ ನಾವೇನಿಗಿದ್ದೀವಿ, ಇಲ್ಲಿಂದ ಇನ್ನೂ ಕೆಲವಾರು ಪ್ರವಾಸಿಗರ ತಾಣ ಇದೆ. ಯಾವ್ದ್ಯಾವುದು ಅಂತ ಹೇಳಿದ್ರೆ, ನಾಮಚಿಲ್ಮೆ ಇರ್ಬೋದು, ಸಿದ್ರಬೆಟ್ಟ ಇರ್ಬೋದು, ಕೈದಳ ಇರ್ಬೋದು. ಈ ಥರ ಹಿಸ್ಟ್ರಿ ಅಂದರೆ ಇತಿಹಾಸವುಳ್ಳ ಪ್ರವಾಸಿ ಸ್ಥಾನಗಳು ಹೆಚ್ಚಾಗಿದೆ. ಹಾಗೇನೆ ನಾವಿಲ್ಲಿ ಏನು ನೋಡ್ತಾ ಇದ್ದೀವೋ, ಇದು ವೀರ ಆಂಜನೇಯ ಸ್ವಾಮಿ ಮಂದಿರ ಗುಹೆ ರೀತಿಯಲ್ಲಿ ಮಾರ್ಪಾಡಾಗಿದೆ ನೋಡಿ. ಸರ್ವೇ ಜನ ಸುಖಿನೋ ಭವಂತು. ಹಾಗೆ ಈ ಬೆಟ್ಟದ ಸಮೀಪ ಬಂದಾಗ ಮೇಲ್ಗಡೆ ಇರೋ ದೇವಸ್ಥಾನಕ್ಕೆ ಸರಿಸುಮಾರು ನಾವು 100 ಮೆಟ್ಟಿಲುಗಳನ್ನ ಹತ್ಕೊಂಡು ಹೋಗಬೇಕಾಗಿರುತ್ತೆ. ಹಾಗೆ ಹೇಳಿದ ಹಾಗೆ ಸಮುದ್ರ ಮಟ್ಟದಿಂದ 4000 ಮೀಟರ್ ಎತ್ತರದಲ್ಲಿರುತ್ತೆ ಈ ಬೆಟ್ಟ. ಆದ್ದರಿಂದ ನಮಗೆ ಇದು ತುಮಕೂರಿನ ಕಾಶ್ಮೀರ. ನಾನು 2-3 ಸಲ 4-5 ಸಲ ಹೇಳ್ತಾ ಇದ್ದೀನಿ. ಇನ್ನೂ 100 ಸಲ ಹೇಳಿದ್ರು ಇದು ನಮ್ಮ ತುಮಕೂರು ಕಾಶ್ಮೀರ ಅಂತಲೇ ಹೇಳ್ಬೋದು. ಏನಕ್ಕಂದರೆ ಅಷ್ಟು ಸ್ವಚ್ಛ ಸುಂದರವಾಗಿರುವ ಬೆಟ್ಟ ಇದು. ಧಾರ್ಮಿಕ ಮತ್ತು ಹಿಂದೂ ಸಂಸ್ಕೃತಿ ಕಲೆಯುಳ್ಳ ದ್ರಾವಿಡ ಶೈಲಿಯ ಶಿಲ್ಪಕಲೆ ಹೊಂದಿರುವಂತಹ ದೃಶ್ಯ. ನೀವಿವಾಗ ಏನು ನೋಡ್ತಾ ಇದ್ದೀರೋ, ಇದು ದೇವರಾಯನ ದುರ್ಗದ ಬೆಟ್ಟ. ಅಂದರೆ ಸುತ್ತಮುತ್ತ ಇರೋ ನೇಚರ್ನ ಹುಡಿಕೊಂಡು ನಾವು ಆ ಸ್ಟೇಟು ಈ ಸ್ಟೇಟು ಅಂತ ಹೋಗ್ತಾನೆ ಇರ್ತೀವಿ. ಆದರೆ ಇದು ನಮ್ಮ ತುಮಕೂರಲ್ಲಿರೋದೇ ಸ್ವರ್ಗ ಇದ್ದಂಗೆ ಐತೆ. ಕರ್ನಾಟಕಕ್ಕೆ ಚಿತ್ರದುರ್ಗ, ತುಮಕೂರಿಗೆ ನಮ್ಮ ದೇವರಾಯನ ದುರ್ಗ.